ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಕೆಡಕು ಮಾಡಿರ್ತಾರೆ ಮನೆ ಮೇಲೆ, ಏನೋ ಒಂದು ರೀತಿಯಲ್ಲಿ ತಂತ್ರನೋ ಮಾಟನೋ ಅಥವಾ ಏನೋ ಒಂದು ಮಾಡಿ ಹಾಕಿರ್ತಾರೆ, ಮಾಡಿಸ್ತಾ ಇರ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ಮನೆಗೆ ನೇರವಾಗಿ ಬಂದು ಹಾಕ್ಬಿಡ್ತಾರೆ. ಯಾವುದಾದ್ರೂ ತಂತ್ರ ಸಾಧನೆ ವಸ್ತುಗಳನ್ನು ಹಾಕ್ಬಿಡ್ತಾರೆ. ಈ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಶುರು ಆಗಿಬಿಡುತ್ತೆ. ಹಣ ಬರಲ್ಲ, ದುಡ್ಡು ನಿಲ್ಲಲ್ಲ, ಮನೆಯಲ್ಲಿ ಕಿರಿಕಿರಿ, ಆರೋಗ್ಯ ಸಮಸ್ಯೆ, ಬಾಧೆ, ವ್ಯಥೆ, ಕಿರಿಕಿರಿ, ಒಂದಲ್ಲ ಒಂದು ತಕರಾರು, ತೊಂದರೆ. ಮಕ್ಕಳು ಮಾತು ಕೇಳಲ್ಲ, ಗಂಡ ಮಾತು ಕೇಳಲ್ಲ, ಹೆಂಡ್ತಿ ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಎಲ್ಲನೂ ಸರಿ ಇಲ್ಲ, ಅದು ಬೇರೆ ವಿಷಯ. ಹೀಗೆ ಆ ಮನೆಯನ್ನು ಒಂದು ರೀತಿಯಲ್ಲಿ ಬೇರೆ ಅರ್ಥಕ್ಕೆ ತೊಗೊಂಡೋಗ್ಬಿಡುತ್ತೆ. ಎಲ್ಲಿ ಮನೆಯಲ್ಲಿ ಊಟ ಮಾಡುವಂಥ ಸ್ಥಳದಲ್ಲೂ ಕೂಡ ಊಟ ಮಾಡೋದಿಲ್ಲ, ಏನಾಗುತ್ತೆ, ಜಗಳ ಆಗುತ್ತೆ. ಊಟ ಮಾಡೋ ಸ್ಥಳದಲ್ಲಿ ಜಗಳ ಮಾಡ್ತಾ ಇರ್ತಾರೆ. ಅಡುಗೆ ಮಾಡೋ ಸ್ಥಳದಲ್ಲಿ ಕೆಟ್ಟದಾಗಿ ಗಲೀಜು ಮಾಡಿರ್ತಾರೆ. ಅಥವಾ ಆ ಮನೆಯಲ್ಲಿ ಸ್ವಚ್ಛತೆ ಅನ್ನೋದಿರೋದಿಲ್ಲ. ದೇವರು ಪೂಜೆ ಮಾಡಲಿಕ್ಕೂ ಮನಸ್ಸು ಬರೋದಿಲ್ಲ. ಎಲ್ರಿಗೂ ಕಟ್ಟು ಹಾಕ್ದಂಗೆ, ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ ಆರೋಗ್ಯ ಕೆಡ್ತಾ, ಕೆಲವೊಂದು ರೀತಿಯಲ್ಲಿ ಬಾಧೆ ಕಷ್ಟಗಳನ್ನು ಇದು ಜಾಸ್ತಿ ಕೊಡ್ತಾ ಇರುತ್ತೆ. ಕೆಡುಕು ಮಾಡೋದು, ಮಾಟ ಮಾಡೋದು, ತಂತ್ರ ಮಾಡೋದು, ಅಥವಾ ಈ ದೃಷ್ಟಿಯನ್ನು ಹೆಚ್ಚಾಗಿ ಹಾಕ್ತಕ್ಕಂಥದ್ದು. ಅವ್ರಿಗೇನೋ ಒಂದು ರೀತಿಯಲ್ಲಿ ಖುಷಿ, ಒಟ್ಟು ಇವರು ನಾಶ ಆದರೆ ಅವ್ರಿಗೇನೋ ಒಂದು ಗೆದ್ದಂಗೆ, ಬೆಳೆದಂಗೆ, ಅಥವಾ ನಾನು ಸಾಧಿಸ್ತೆ ಅನ್ನೋ ರೀತಿಯಲ್ಲಿ ಹೋಗಿ ಅವರು ಬಿಂಬಿಸ್ಕೊಳ್ಬೋದು. ದೇವರು, ದಿಂಡ್ರು, ಮಾರಿ, ಮಸಣಿ, ಕ್ಷುದ್ರ ಪೂಜೆ, ಆ ಪೂಜೆ, ಈ ಪೂಜೆ, ಒಟ್ಟು ಮಾಡಿಸೋದೆ. ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಅವ್ರ ಮನೇಲಿ ಇರೋದಿಲ್ಲ. ಅವರು ಓಡ್ತಾ ಇರ್ತಾರೆ, ಎಲ್ಲಿ ಸಿಗುತ್ತಲ್ಲಿ, ಯಾವ ದೇವರು ಎಲ್ಲಿ ಹೋಗಬೇಕು, ಎಲ್ಲಿ ಮಳೆ ಚುಚ್ಚಬೇಕು ಎಲ್ಲ ಗೊತ್ತಿರುತ್ತೆ, ಎಲ್ಲೆಲ್ಲಿ ಹೋಗಿ ತಡೆ ಓಡಿಸ್ಬೇಕು. ಅಂದರೆ ಇವ್ರ ಕೆಲಸ ಏನಂತಂದರೆ ಇನ್ನೊಬ್ಬರ ಬದುಕಿನಲ್ಲಿ ಆಟ ಆಡಬೇಕು, ಮಾಡಿಸ್ಬೇಕು, ಮಾಡ್ತಾನೆ ಇರಬೇಕು. ಒಟ್ಟು ಯಾರೂ ಕೂಡ ಬೆಳಿಬಾರ್ದು, ಏಳಿಗೆ ಆಗಬಾರ್ದು, ಮುಂದೆ ಬರಬಾರ್ದು, ಅವರೇ ಬೆಳಿಬೇಕು, ಅವರೇ ಚೆನ್ನಾಗಿರ್ಬೇಕು. ಅವ್ರು ಹಾಳಾಗೋದಿಲ್ಲ, ಅವ್ರ ಮಕ್ಳು ಕರ್ಕೊಂಡು ಹಾಳಾಗೋಗ್ತಿರ್ತಾರೆ. ಅವ್ರ ಮಕ್ಳು ಕರ್ಕೊಂಡು ಮಾಡ್ಸೋಕೆ ಹೋಗ್ತಾ ಇರ್ತಾರೆ. ಎಲ್ಲರೂ ಅವ್ರ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಮಾಡಿಸ್ತಾನೆ ಇರ್ತಾರೆ. ಅವ್ನು ಸರಿಗಿಲ್ಲ, ಅವ್ನು ಮಾಡಿಸು, ಇವನು ಸರಿಗಿಲ್ಲ, ಇವನು ಮಾಡಿಸು, ಒಟ್ಟು ಮಾಡಿಸ್ಬಿಟ್ಟು ಏನಾದರೂ ಒಂದು ರೀತಿಯಲ್ಲಿ ತೊಂದರೆ ಮಾಡಬೇಕು ಅನ್ನೋದೇ ಅವ್ರ ವಿಷಯ. ಸರಿ, ಈ ಮಾಟ ಮಂತ್ರ ಎಷ್ಟು ನಿಜ? ನಿಜ ಅನುಭವಿಸಿದವ್ರಿಗೆ ನಿಜ, ಅದು ಅನುಭವಕ್ಕೆ ಬಾರದೇ ಇರೋರಿಗೆ ನಿಜ ಅಲ್ಲ. ಅಂದರೆ ಚೆನ್ನಾಗಿದ್ದವರು ಒಂದು ರೀತಿಯಲ್ಲಿ ಬಿದ್ದು ಏನೋ ಒಂದು ರೀತಿಯಲ್ಲಿ ಆಯಿತು, ಸಮಸ್ಯೆ ಆಯಿತು, ಅವ್ರ ಮುಖಲಕ್ಷಣದ ಮೇಲೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಏನಿಲ್ಲ. ಈ ಕೆಟ್ಟದಾಗಿ ಮಾಡಿಸಿ ಹೈರಾಣ ಮಾಡಿಬಿಡ್ತಾರೆ. ಎದ್ದಿರೋರು ಬಿದ್ದು ಅಸಹಜವಾಗಿ ಅವರು ಮನಸ್ಥಿತಿ ಹಾಳು ಮಾಡ್ಕೋತಾರೆ. ಮಾನಸಿಕವಾಗಿ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು, ಬಾಧೆಗಳನ್ನು ಪಡ್ತಾರೆ. ತುಂಬ ತೊಂದರೆ, ನಿತ್ರಾಣ, ಅನವಶ್ಯಕವಾಗಿ ಅವ್ರ ಮನೆಯಲ್ಲಿ ಕಾಡಾಟ, ಕಿರಿಕಿರಿ, ಹೆಚ್ಚಿನದಾಗಿ ಕೋಲಾಹಲ, ಬರೋದು ಬರಲ್ಲ, ಬಂದಿದ್ದು ಉಳಿಯಲ್ಲ, ಸಾಲ ಮಾಡೋದು ತಪ್ಪಲ್ಲ, ಅತಂತ್ರ ಆಗುತ್ತೆ, ಮದುವೆ ಆಗಲ್ಲ, ಶುಭ ಕಾರ್ಯ ಆಗಲ್ಲ, ಮನೆಯಲ್ಲಿ ಕಿರಿಕಿರಿ, ಮಕ್ಕಳಿಂದ ಕಿರಿಕಿರಿ, ಮಕ್ಕಳು ಹೇಳೋ ಮಾತು ಕೇಳೋದಿಲ್ಲ, ಬಂದು ಅವರೇ ಒಂದು ರೀತಿಯಲ್ಲಿ ಆಡ್ತಾ ಇರ್ತಾರೆ. ಅಥವಾ ಅವಮಾನಕರವಾದಂಥ ಪ್ರಸಂಗ, ಎಲ್ಲೇ ಹೋದರೂ ಜನ ಸೇರಲ್ಲ, ಏನಾದರೂ ಒಂದು ರೀತಿಯಲ್ಲಿ ತೊಂದರೆ, ವ್ಯಾಜ್ಯ, ಕಾಡಾಟ, ಎಷ್ಟೇ ಕಷ್ಟಪಟ್ಟರೂ ಉದ್ಧಾರ ಆಗೋದಿಲ್ಲ. ಅಥವಾ ದುಡಿದಿದ್ದೆಲ್ಲ ಆಸ್ಪತ್ರೆಗೆ ಹೋಗಿ ಹಾಕ್ತಾ ಇರ್ತಾರೆ. ಹೀಗೆ ಮಾಂತ್ರಿಕವಾದಂಥ ಕರಿನೆರಳಿನ ಛಾಯೆಯಲ್ಲಿ ನಿಮ್ಮ ಮನೆ ಕುಟುಂಬ ಸಿಕ್ಕಾಕೊಂಡಿದ್ದರೆ ಆ ಕಡು ಕಷ್ಟ ಅನ್ನೋದು ಯಾರು ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಇಂತಹ ಕೆಡುಕನ್ನೇ ಮಾಡಲಿಕ್ಕೆ ಇರ್ತಾರಲ್ಲ ದರಿದ್ರಗಳು, ಅವರು ಬಹಳಷ್ಟು ಹೀನಾಯವಾದಂಥ ಒಂದು ಮನಸ್ಥಿತಿಯಿಂದ ಅವರಿರ್ತಾರೆ. ಅವ್ರಿಗೇನು ಬೇಡ, ಒಟ್ಟು ಕೆಟ್ಟದ್ದೇ ಆಗಬೇಕು, ತಾನು ನೋಡಿ ಗಹಗಹಿಸಿ ನಗಬೇಕು. ಒಂದು ರೀತಿಯಲ್ಲಿ ರಾಕ್ಷಸಿ ಅವತಾರ ಕೃತ್ಯ. ಒಂಥರ ಅವರಿಗೆ ಅದರಲ್ಲೇನೋ ಒಂದು ಖುಷಿ ಕೊಡುತ್ತೆ ಅನಿಸುತ್ತೆ. ಹಿಂಸಾತ್ಮಕವಾದಂಥ ಪ್ರವೃತ್ತಿ. ಕೆಲವೊಮ್ಮೆ ಪಾಪ ಮನುಷ್ಯ ಎಷ್ಟು ಮುಗ್ಧರಿರ್ತಾರೆ ಅಂದರೆ, ಇನ್ನೊಬ್ಬರ ಬಗ್ಗೆ ಒಬ್ಬರು ಕೆಟ್ಟದ್ದು ಮಾಡಿದ್ರೂ ಕೂಡ ಅವ್ರು ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ. ಆ ರೀತಿಯಾದಂಥ ವರ್ತನೆ ಇರುತ್ತೆ. ಅದು ಅವರವರ ಮೌಲ್ಯಯುತವಾದಂಥ ಜೀವನ ಅಂತ ಹೇಳ್ಬೋದು. ಆದರೆ ಇವ್ರು ಹಂಗಲ್ಲ, ಅವ್ರು ನಾಶ ಆಗಲಿ, ಅವ್ರು ಹಾಳಾಗೋಗಲಿ, ಮಾತೆತ್ತಿದ್ರೆ ಅವ್ರು ಹಾಳಾಗೋಗಲಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಶಬ್ದಗಳು ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಂತ್ರಿಕವಾದಂಥ ಸಮಸ್ಯೆಗಳನ್ನು ಮಾಡ್ತಾ ಮನೆಗೆ ಇಂಥ ತೊಂದರೆಗಳನ್ನು ಮಾಡಿದರೆ, ಅಥವಾ ನೇರವಾಗಿ ಮನೆಗೆ ನಗನಗ್ತಾ ಬಂದು ಚೆನ್ನಾಗಿ ಮಾತಾಡಿ ಎಲ್ಲಾದರೂ ಇಂಥ ಮಾಂತ್ರಿಕ ವಸ್ತುಗಳನ್ನು, ಸ್ಥಿತಿಗಳನ್ನು ಹಾಕಿ ಹೋಗಿದ್ದರೆ ಆ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ.
ಇಂಥ ಒಂದು ದರಿದ್ರವನ್ನು ಕಳಿಬೇಕು, ಕಳೆದು ಜೀವನವನ್ನು ಸರಿಪಡಿಸ್ಕೊಳ್ಬೇಕು. ಹಾಗಾಗಿ ಈ ಪರಿಹಾರ ನಿಮಗೆ ಶುಭದಾಯಕವಾಗಿದೆ. ನೋಡಿ, ಔಡಲ ಎಲೆ ಎಂಬುದಾಗಿ ಹೇಳ್ತೀವಿ, ಮತ್ತು ಔಡಲದ ಬೀಜ ಎಂಬುದಾಗಿ ಹೇಳ್ತೀವಿ. ಸಾಕಷ್ಟು ದಾರಿಯಲ್ಲಿ ಬೆಳೆದಿರುತ್ತೆ. ಔಡಲ ಅಂದರೆ ಹರಳೆಣ್ಣೆ, ಹರಳೆಣ್ಣೆ ಮಾಡ್ತಾರಲ್ಲ, ತಲೆಗೆ ಹಚ್ಕೊಳ್ಳೋವಂಥ ಹರಳೆಣ್ಣೆ, ಅದರದ್ದು ಗಿಡ ಮತ್ತು ಅದರದ್ದು ಬೀಜ. ಹರಳೆಣ್ಣೆ, ಹರಳೆ ಗಿಡ ಏನೋ ಹೇಳ್ಬೋದು. ಔಡಲ ಬೀಜ ಮತ್ತು ಔಡಲ ಎಲೆ ಎಂಬುದಾಗಿ ಹೇಳ್ತೀವಿ. ಅದು ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತೆ. ಅದರ ಎಲೆ ಒಂದು ರೀತಿಯಲ್ಲಿ ಪರಂಗಿ ಗಿಡದ ಥರನೇ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಅದರಲ್ಲಿ ಒಂದಷ್ಟು ಔಡಲ ಬೀಜವನ್ನು ಹಾಕಿ, ಹಾಗೆ ಅವೆರಡನ್ನೂ ಕೂಡ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ, ಇದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಾದಮೇಲೆ ಮನೆಯ ಬಾಗಿಲಿಗೆ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ, ದೇವರ ಮನೆಯಿಂದ ಹಿಡ್ಕೊಂಡು ಅಡುಗೆ ಮನೆ ಏನಿದೆ ಎಲ್ಲ ರೂಮು, ಬೆಡ್ರೂಮು, ಕಿಚನು, ಟಾಯ್ಲೆಟು ಎಲ್ಲದಕ್ಕೂ ಕೂಡ ಅದನ್ನು ತಾಗಿಸಿ ಮುಟ್ಟಿಸ್ಕೊಂಡು ಮನೆ ಸುತ್ತ ಪ್ರದಕ್ಷಿಣೆ ಮಾಡಿ ಮನೆ ಕೆಳಗಡೆ ನೀವು ಓಡಾಡೋ ದಾರಿ ಏನಿದೆ ಆ ಮನೆ ಸುತ್ತ ಅಲ್ಲೆಲ್ಲ ಕೂಡ ನೀವು ಅದನ್ನು ಓಡಾಡ್ಕೊಂಡು, ತದನಂತರವಾಗಿ ಅದನ್ನು ತಗೊಂಡೋಗಿ ನಿರ್ಜನ ಪ್ರದೇಶದಲ್ಲಿ ದಹನ ಮಾಡಿ ಸುಟ್ಟು ಹಾಕಿ, ಮನೆಗೆ ಮಾಡಿಸಿರುವಂತಹ ದಾರಿದ್ರ್ಯ, ಮಾಂತ್ರಿಕ ಪೀಡೆ ಇವೆಲ್ಲವೂ ಕೂಡ ಹೋಗುತ್ತೆ. ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಇಂಥ ಕ್ರಿಯೆಯನ್ನು ಮಾಡ್ತಾಯಿರಿ. ಯಾವುದೇ ದೃಷ್ಟಿ, ಕೆಡುಕು, ಮಾಟ, ಈ ತಂತ್ರದಂತಹ ಜಾಲಗಳು ನಿಮಗೆ ಬೀಳಲ್ಲ. ಹಾಗೆ ಇದರಿಂದ ನೀವು ಹೊರಗಡೆ ಬರ್ತೀರ ಎಂಬುದಾಗಿ ನಾನು ತಿಳಿಸ್ಬೋದಾಗಿದೆ. ಖಂಡಿತ ಈ ಒಂದು ಪ್ರಯತ್ನವನ್ನು ಮಾಡಿ, ನಿಮಗೆ ಇದು ಬಹಳಷ್ಟು ಶುಭಲಾಭವನ್ನು ತಂದುಕೊಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ಖಚಿತಪಡಿಸ್ಕೊಂಡು ಬಂದು ಭೇಟಿಯಾಗಿ. ನಿಮ್ಗೆ ಬರಲಿಕ್ಕೆ ಸಾಧ್ಯ ಆಗಿಲ್ವಾ, ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.